ಹಾಯ್ ಹಲೋ ಎಲ್ಲ ನನ್ನ ಡಿಫೆನ್ಸ್ ಎಕ್ಸ್ಪರ್ಟ್ಸಿಗೆ ಗುಡ್ ಮಾರ್ನಿಂಗ್. ಇಲ್ಲಿ ಬಂದ್ಬಿಟ್ಟು ಯಾರೆಲ್ಲ ಇಂಡಿಯನ್ ಏರ್ಫೋರ್ಸ್ನಲ್ಲಿ ಸೊ ನಿಮ್ಗೆ ವಾಯುಪಡೆಯಲ್ಲಿ ಸಿವಿಲಿಯನ್ ಹುದ್ದೆಗಳನ್ನ ಕಾಲ್ ಫಾರ್ಮನ್ನು ಮಾಡಿದರು. ಸಿ ಗ್ರೂಪ್ ಹುದ್ದೆಗಳನ್ನ ಇವು ಪರ್ಮನೆಂಟ್ ಆಗಿರ್ತಕ್ಕಂಥ ಹುದ್ದೆಗಳನ್ನ ಕಾಲ್ ಫಾರ್ಮನ್ನು ಮಾಡಿದರು. ಸೊ ಕಾಲ್ ಫಾರ್ಮ್ ಮಾಡಿಬಿಟ್ಟು ನಿಮ್ಗೆ ಒಂದು ತಿಂಗಳ ಟೋಟಲಿ 25 ಡೇಸ್ ಆಯಿತು. ಆಲ್ಮೋಸ್ಟ್ ಅಲ್ಲಿ ಇದರಲ್ಲಿ ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಿದ್ದಿರಲ್ಲ, ಸೊ ಯಾವ ಥರ ಹಾಕಬೇಕಾಗಿತ್ತು, ಈ ಅಪ್ಲಿಕೇಶನನ್ನು ಆಫ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು. ಸೊ ಯಾರೆಲ್ಲ ಇನ್ನೂ ಹಾಕಿರೋದಿಲ್ಲ, ಇನ್ನೂ ಕೂಡ ಅಂದರೆ ಇವತ್ತಿನ ನಿಮಗೆ ಟೋಟಲಿ ಇನ್ನೂ ಕೂಡ 5 ದಿನ ಟೈಮಿಂಗ್ ಇದೆ. ಸೊ ನೀವು ಅಂದ್ಕೊಳ್ತಾ ಇದ್ದೀರಾ ಇನ್ನಷ್ಟು ಜನ ಕಮೆಂಟ್ಸ್ಗಳನ್ನಾಯಿತು, ಸೊ ಮೆಸೇಜ್ಗಳನ್ನಾಯಿತು ನೋಡಿದೆ, ಸರ್ ಇನ್ನೂ 15ನೇ ತಾರೀಕಿನ ಮಟ್ಟ ಐತಿ, ನಾವು ಈಗಾದರೂ ಅರ್ಜಿಗಳನ್ನ ಸಲ್ಲಿಸಬಹುದಾ ಅಂತ ಹೇಳ್ಕೇಶಂದ. ಸೊ ಅರ್ಜಿಗಳನ್ನು ಯಾರೆಲ್ಲ ಹಾಕಿದ್ದೀರಲ್ಲ, ಓಕೆ, ನಿಮ್ಗೊಂದಿಷ್ಟು ಡೌಟ್ಗಳಿದ್ದಾವೆ. ಆ ಡೌಟನ್ನು ಕ್ಲಿಯರ್ ಮಾಡೋದಕ್ಕೋಸ್ಕರನೇ ವಿಡಿಯೋನ ಮಾಡ್ತಾ ಇದ್ದೀನಿ. ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಾ, ಸೊ ಈಗಾಗಲೇ ಒಂದು ಲೈಕ್ ಮಾಡಿ, ವಿಡಿಯೋನ ಪ್ರತಿಯೊಬ್ಬ ನಿಮ್ಮ ಸ್ನೇಹಿತನಿಗೂ ಕೂಡ ಶೇರನ್ನು ಮಾಡಿಕೊಡ್ರಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ, ಈ ಸಬ್ಸ್ಕ್ರೈಬ್ ಬಟನನ್ನು ಒತ್ಕೊಂಡ್ರೆ ಮಾತ್ರ ನಾವು ಕೊಡ್ತಿರ್ತಕ್ಕಂಥ ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಯಾವುದೇ ಒಂದು ಪ್ರೈವೇಟ್ ಜಾಬೇ ಆಗಿರಲಿ, ಆಫ್ಲೈನೇ ಆಗಿರಲಿ, ಆನ್ಲೈನೇ ಆಗಿರಲಿ, ಪ್ರತಿಯೊಂದು ಅಪ್ಡೇಟು ನಿಮ್ಮ ಮುಂದೆ ಬರ್ತಾನೆ ಇರ್ತದೆ. ಏನು ಯಾವುದೇ ಒಂದು ವೆಬ್ಸೈಟ್ಗೆ ಹೋಗಿ ಸರ್ಚ್ ಮಾಡುವಂಥ ಅವಶ್ಯಕತೆಯೂ ಇರುತ್ತಲ್ಲ, ಜಸ್ಟ್ ನೀವು 5 ಮಿನಿಟ್ಸ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಟ್ಟರೆ ಪ್ರತಿಯೊಂದು ಮಾಹಿತಿಗಳನ್ನು ತಿಳ್ಕೊಳ್ಬೋದು. ಇಲ್ಲಿ ಬಂದ್ಬಿಟ್ಟು ಇಂಡಿಯನ್ ಏರ್ಫೋರ್ಸ್ ಸಿವಿಲಿಯನ್ ಅಂತ ಹೇಳಿಕೆಶಂತ ಹುದ್ದೆಗಳನ್ನ ಕಾಲ್ಫಾರ್ಮನ್ನು ಮಾಡಿದರು. ಇಲ್ಲಿ ಬಂದ್ಬಿಟ್ಟು ಸಾಕಷ್ಟು ಟ್ರೇಡ್ಗಳ ಹುದ್ದೆಗಳನ್ನ ಕಾಲ್ಫಾರ್ಮನ್ನು ಮಾಡಿದರು. ಇದರಲ್ಲಿ ಕುಕ್ ಕಾಲ್ಫಾರ್ಮ್ ಮಾಡಿದರು, ನೆಕ್ಸ್ಟ್ ಪೇಂಟರು, ಸೊ ಸಾಕಷ್ಟು ಇದರಲ್ಲಿ ಬೇರೆ ಬೇರೆ ಥರದ ಹುದ್ದೆಗಳನ್ನ ಕಾಲ್ಫಾರ್ಮನ್ನು ಮಾಡಿದರು. ಇದಕ್ಕೆ ಈಗಾಗಲೇ ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಿದ್ರಲ್ಲ, ಸೊ ಇನ್ನೂ ಯಾರು ಸಲ್ಲಿಸಿಲ್ಲ ಅವರಿಗೆ ಈ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಸೊ ನೀವೇನಾದರೂ ಇನ್ನೂ ಕೂಡ ಅರ್ಜಿಗಳನ್ನ ಹಾಕಬೇಕಂತ ಅಂದ್ಕೊಂಡಿದ್ರಿಯಪ್ಪ ಅಂತಂದರೆ, ಸೊ ಇವಾಗಲೇ ಹೋಗಿ ನಾನು ಯಾವ ಥರ ಪ್ರೊಸೆಸನ್ನು ಹೇಳ್ತೀನಿ, ನಾನು ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ, ಯಾವ ಥರ ಹಾಕಬೇಕು ಅಂತ ಹೇಳಿಕೆಸಿಂದ ಇನ್ನೊಂದು ಸಾರಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇದರಲ್ಲಿ ಲೋವರ್ ಡಿವಿಷನ್ ಕ್ಲರ್ಕ್ ಅಂತ ಹೇಳಿಕೆಸಿಂದ LDC, ಅದೇ ಥರನಾಗಿ ಹಿಂದಿ ಟೈಪಿಸ್ಟು, ಕುಕ್ಕು, ಸ್ಟೋರ್ ಕೀಪರು, ಕಾರ್ಪೆಂಟರು, ಪೇಂಟರು, ಮಲ್ಟಿ ಟಾಸ್ಕಿಂಗ್ ಸ್ಟಾಫು, ಅದೇ ಥರನಾಗಿ ಮೆಸ್ ಸ್ಟಾಫು, ನೆಕ್ಸ್ಟ್ ಹೌಸ್ ಕೀಪಿಂಗ್ ಸ್ಟಾಫು, ನೆಕ್ಸ್ಟು ಡ್ರೈವರ್, ಲೋವರ್ ಡಿವಿಷನ್ ಕ್ಲರ್ಕ್. ಇದರಲ್ಲಿ ಸಾಕಷ್ಟು ಹುದ್ದೆಗಳನ್ನ ಕಾಲ್ಫಾರ್ಮನ್ನು ಮಾಡಿದಾರೆ. SC ST OBC EWS ಅವರಿಗೆ ಕೂಡ ಸಪ್ರೇಟಾಗಿ ಹುದ್ದೆಗಳನ್ನ ಬಿಡುಗಡೆಯನ್ನು ಮಾಡಿದ್ದಾರೆ. ಸರ್ ಇದರಲ್ಲಿ ಅರ್ಜಿಯನ್ನು ಸಲ್ಲಿಸೋಕ್ಕೆ ಯಾವ ಥರ, ಒಂದಿಷ್ಟು ಟ್ರೇಡ್ಗಳಿಗೆ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ, ಒಂದಿಷ್ಟು ಟ್ರೇಡ್ಗಳಿಗೆ ಎಕ್ಸ್ಪೀರಿಯನ್ಸ್ ಬೇಕಾಗೋಲ್ಲ. ಸೊ ಆ ವಿಡಿಯೋನ ನೋಡ್ಕೋಬೇಕು ಅಂದ್ಕೊಂಡಿದ್ರೆ ನಾನು ಹಿಂದಿನ ವಿಡಿಯೋಗಳಲ್ಲಿ ಹಾಕಿದ್ದೀನಿ, ಹೋಗಿ ಒಂದು ಸಾರಿ ಚೆಕ್ಕನ್ನು ಮಾಡ್ಕೊಳ್ಳಿ. ಇಲ್ಲಿ ಬಂದ್ಬಿಟ್ಟು ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ 15ನೇ ತಾರೀಕಿಗೆ, ಇದೇ ತಿಂಗಳ 15ನೇ ತಾರೀಕಿಗೆ ಅಪ್ಲಿಕೇಶನ್ ಕ್ಲೋಸ್. ಅಂದರೆ 15ನೇ ತಾರೀಕಿಗೆ ನೀವು ಇವತ್ತೇ ಹಾಕಿದರೆ ಮಾತ್ರ ಹೋಗಿ ರೀಚ್ ಆಗುತ್ತೆ. ಅದು ಸ್ಪೀಡ್ ಪೋಸ್ಟು ಮತ್ತು ರಿಜಿಸ್ಟರ್ ಪೋಸ್ಟ್ ಮಾಡಿದರೆ ಮಾತ್ರ ಹೋಗಿ 2 ದಿನದಲ್ಲಿ 3 ದಿನದಲ್ಲಿ ರೀಚ್ ಆಗ್ಬೋದು. ಬಟ್ ಇವ್ರು ಕೊಟ್ಟಿರ್ತಕ್ಕಂಥದ್ದು ನಿಮಗೆ ಜಸ್ಟ್ ನಾರ್ಮಲಿ ಆರ್ಡಿನರಿ ಪೋಸ್ಟನ್ನು ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ಇದಕ್ಕೆ ಅಪ್ಲಿಕೇಶನನ್ನು ಹಾಕಬೇಕಂತ ಅಂದ್ಕೊಂಡಿದ್ದೀರಿ, ಓಕೆ ಸರ್ ನಾನು ಕೂಡ ಇದಕ್ಕೆ ಅರ್ಜಿಗಳನ್ನ ಹಾಕಬೇಕಂತ ಅಂದ್ಕೊಂಡಿದ್ದೀನಿ, ಸೊ ಈಗ ಹಾಕಿದರೆ ನಡೀತದ, ಸೊ ಓಕೆ ಪ್ರತಿಯೊಬ್ಬರು ಕೂಡ ಈಗೂ ಟೈಮ್ ಇದೆ, ಇವತ್ತೇ ಲಾಸ್ಟ್ ನೀವು ಹಾಕೋರಿದ್ರಪ್ಪ ಅಂದರೆ ಇವತ್ತೇ ಹಾಕ್ಕೊಳ್ರಿ. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಫಾರ್ಮನ್ನು ನಿಮಗೆ ಟೆಲಿಗ್ರಾಮ್ದಲ್ಲಿ ಕೂಡ ಶೇರನ್ನು ಮಾಡಿರ್ತೀನಿ. ಸೊ ಯಾವ ಥರ ಫಿಲ್ಲಪ್ ಮಾಡಬೇಕಂತೂ ಕೂಡ ನಾನು ಆ ಫಾರ್ಮನ್ನು ಹಾಕಿರ್ತೀನಿ. ಅದರಲ್ಲಿ ಫೋಟೋ ಮತ್ತು ನಿಮ್ಮ ನೇಮು, ನೆಕ್ಸ್ಟ್ ಅಪ್ಲಿಕೇಶನನ್ನು ಹಾಕುವಾಗ ಒಂದು ಸರಿ ನಾನು ಫಾರ್ಮನ್ನು ನೋಡಿಬಿಟ್ಟು ಹೇಳ್ತೀನಿ. ಅಲ್ಲಿ ಅಡ್ರೆಸ್ ಯಾವ ಅಡ್ರೆಸ್ಗೆ ಕಳಿಸ್ಬೇಕಪ್ಪ ಅಂತಂದರೆ ಈಸ್ಟರ್ನ್ ಏರ್ ಕಮಾಂಡ್ IAF ಅಂತಿದೆ, ಅಲ್ಲಿ ಬರೆದ್ಬಿಟ್ಟು ಏರ್ ಆಫೀಸರ್ ಕಮಾಂಡಿಂಗ್ ಅಂತ ಮ್ಯಾಗ್ ಎನ್ವಲಪ್ ಏನಿರ್ತಲ್ಲ, ಎನ್ವಲಪ್ದಲ್ಲಿ ನೀವು ಇದನ್ನು ಬರೀಬೇಕಾಗುತ್ತೆ. ಈಸ್ಟರ್ನ್ ಏರ್ ಕಮಾಂಡ್ IAF ಅಂತ ಹೇಳಿ ಏರ್ಫೋರ್ಸ್ ಕಮಾಂಡಿಂಗ್ ಏರ್ಫೋರ್ಸ್ ಸ್ಟೇಷನ್ ಅರ್ಜೆಂಟ್ ಸಿಂಗ್, ಇದೇನು ವೆಸ್ಟ್ ಬೆಂಗಾಲ್ ಅಂತೇಳಿ 713148 ಈ ಅಡ್ರೆಸ್ಸಿಗೆ ನೀವು ಇದನ್ನು ಕಳಿಸ್ಬೇಕಾಗುತ್ತೆ. ನೆಕ್ಸ್ಟ್ ಅದೇ ಥರನಾಗಿ ಹಿಂದಿ ಟೈಪಿಸ್ಟ್ ಯಾರಾದರೂ ಹಾಕಿದ್ರೆ, ಲೋವರ್ ಡಿವಿಷನ್ ಕ್ಲರ್ಕ್ ಹಾಕಿದ್ರೆ ಅದಕ್ಕೆ ಬೇರೆ ಬೇರೆ ಥರನಾದಂಥ ಅಡ್ರೆಸ್ ಇರ್ತದೆ. ಫ್ರಂಟಿಗೆ ಬಂದುಬಿಟ್ಟು ಅದೇ ಅಡ್ರೆಸ್ಸನ್ನು ಬರೀಬೇಕು. ನೀವು 2 ಅಡ್ರೆಸ್ಸನ್ನು ಫ್ರಾಮ್ ನಿಮ್ಮ ಬ್ಯಾಕ್ ಸೈಡನ್ನು ಬರೀಬೇಕಾಗುತ್ತೆ. ಸೊ ಟೋಟಲಿ 2 ಎನ್ವಲಪ್ ಬೇಕಾಗುತ್ತೆ. ಒಂದು ದೊಡ್ಡ ಎನ್ವಲಪ್ಪನ್ನು ತೊಗೊಂಡ್ಬಿಟ್ಟು ನೀವು ಅದರೊಳಗಡೆ ಪಾಕೆಟ್ನಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಹಾಕಬೇಕಾಗುತ್ತೋ, ಅದೇ ನಾರ್ಮಲಿ ಎನ್ವಲಪ್ನಲ್ಲಿ ನಿಮ್ಗೆ ಅಡ್ಮಿಟ್ ಕಾರ್ಡ್ ಕೂಡ ವಾಪಸ್ ಬರುತ್ತೆ. ಆ ಅಡ್ಮಿಟ್ ಕಾರ್ಡ್ ವಾಪಸ್ ಬರಬೇಕಪ್ಪ ಅಂತಂದರೆ ಸೊ ನಿಮ್ಮ ಅಡ್ರೆಸ್ 2 ಅಡ್ರೆಸ್ಸನ್ನು ಮಾತ್ರ ಅಲ್ಲಿ ಬರೀಬೇಕಾಗುತ್ತೆ. 2 ಅಡ್ರೆಸ್ನಲ್ಲಿ ಏನು ಬರೀಬೇಕಪ್ಪ ಅಂದರೆ ನಿಮ್ಮ ನೇಮು, ನಿಮ್ಮ ಫಾದರ್ ನೇಮು, ನಿಮ್ಮ ಊರು, ನಿಮ್ಮ ಪೋಸ್ಟ್ ಆಫೀಸು, ತಾಲೂಕು, ಡಿಸ್ಟಿಕ್ಕು, ಪಿನ್ ಕೋಡು, ನಿಮ್ಮ ಕಾಂಟ್ಯಾಕ್ಟ್ ನಂಬರು ಇಷ್ಟನ್ನು ಬರೆದ್ರೆ ಸಾಕು. ನೆಕ್ಸ್ಟ್ ಏನು ಬರುತ್ತಪ್ಪ ಅಂದರೆ ಸೊ ಫಾರ್ಮ್ನಲ್ಲಿ ಏನೇನು ತುಂಬಬೇಕಂತ ನಾನು ಒಂದು ಸಾರಿ ನಿಮ್ಗೆ ತಿಳಿಸ್ಕೊಡ್ತೀನಿ, ಕರೆಕ್ಟಾಗಿ ಚೆಕ್ಕನ್ನು ಮಾಡ್ಕೊಳ್ಳಿ. ಫಾರ್ಮಲ್ಲಿ ಇನ್ನೊಂದು ಸಾರಿ ನಾನು ಆಲ್ಮೋಸ್ಟ್ ಅಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇನ್ನೂ ಕೂಡ ಡೌಟ್ ಇದೆ, ನಾನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಇವತ್ತು ಲಾಸ್ಟ್
ನೀವು ಹಾಕ್ತಿರ್ತಕ್ಕಂಥ ಅಪ್ಲಿಕೇಶನ್ ಇಲ್ಲಿ ನೋಡ್ಕೊಂಡ್ರೆ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಅಂತ ಇದೆಯಲ್ಲ, ಸೊ ನೀವು ಯಾವ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ, ಹೌಸ್ ಕೀಪಿಂಗ್ ಸ್ಟಾಪ್ ಇದ್ದರೆ ಹೌಸ್ ಕೀಪಿಂಗ್ ಸ್ಟಾಪ್ ಅಂತ ಬರ್ರಿ. ನೆಕ್ಸ್ಟ್ ಇನ್ ಅಂತ ಇದಕ್ಕಿಂತ ಮುಂದೆ ಏನಿದೆಯಲ್ಲ ಅಲ್ಲಿ ನೀವು ಅಡ್ರೆಸ್ಸನ್ನು ಈಸ್ಟರ್ನ್ ಏರ್ ಸ್ಟೇಷನ್ ಏರ್ಪೋರ್ಟ್ ಸ್ಟೇಷನ್ ಇದೆಯಲ್ಲ, ಸೊ ಆ ಥರ ಈಸ್ಟರ್ನು ವೆಸ್ಟರ್ನ್ ಅಂತ ಏನಿದೆಯಲ್ಲ ಅದನ್ನು ಫಿಲ್ಅಪ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೇಮ್ ಕ್ಯಾಂಡಿಡೇಟ್ ಅಂದರೆ ನಿಮ್ಮ ನೇಮನ್ನು SLC ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ಥರ ಇದೆಯಲ್ಲ ಅದು ಕ್ಯಾಪಿಟಲ್ ಲೆಟರನ್ನೇ ಫಿಲ್ಅಪ್ ಮಾಡಬೇಕು. ನೆಕ್ಸ್ಟ್ ನಿಮ್ಮ ಫಾದರ್ ನೇಮು, ನೆಕ್ಸ್ಟು ಡೇಟ್ ಆಫ್ ಬರ್ತು, ನೆಕ್ಸ್ಟ್ ನಿಮ್ಮ ಏಜ್ ಕ್ಯಾಲ್ಕುಲೇಟ್, ಗೂಗಲ್ನಲ್ಲಿ ಏಜ್ ಕ್ಯಾಲ್ಕುಲೇಟ್ ಅಂತ ಹೊಡ್ರಿ, ಅಲ್ಲಿ ನಿಮ್ಮ ಡೇಟ್ ಆಫ್ ಬರ್ತು ಮತ್ತು ಇವತ್ತಿನ ಡೇಟನ್ನು ಹಾಕಿದ್ರಪ್ಪ ಅಂದರೆ ಕ್ಯಾಲ್ಕುಲೇಟ್ ಆಗುತ್ತೆ. ನೆಕ್ಸ್ಟ್ ನಿಮ್ಮ ಊರು, ಪೋಸ್ಟ್ ಆಫೀಸು, ಸ್ಟೇಟು, ಅದೇ ಥರನಾಗಿ ಪರ್ಮನೆಂಟ್ ಅಡ್ರೆಸ್ಸು. ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್, ನಿಮ್ದು ಏನಾದರೂ ಹೈಯರ್ ಎಜುಕೇಷನ್ ಇದ್ದರೆ ಹೈಯರ್ ಎಜುಕೇಷನ್. ನೆಕ್ಸ್ಟ್ ನಿಮ್ದು ಏನಾದರೂ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇದೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್, ಡೊಮೆನ್ಷಿಯಲ್ ಅಂತಿದ್ದಲ್ಲಿ ಕರ್ನಾಟಕ ಅಂತ ಫಿಲ್ಅಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಫಾರ್ ಆಫಿಷಿಯಲ್ ರೆಕಾರ್ಡ್ ಒನ್ಲಿ ಅಂತಿದ್ರೆ ಅದನ್ನೇನು ಫಿಲ್ಅಪ್ ಮಾಡಬೇಡ್ರಿ. ನೆಕ್ಸ್ಟ್ ಡೇಟ್, ನೀವು ಯಾವ ಡೇಟಿಗೆ ಹಾಕ್ತಿರಲ್ಲ ಆ ಡೇಟನ್ನು ಬರ್ರಿ. ಸಿಗ್ನೇಚರ್ ಆಫ್ ಕ್ಯಾಂಡಿಡೇಟ್, ನಿಮ್ಮ ಸಿಗ್ನೇಚರನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ಎಂಪ್ಲಾಯ್ಮೆಂಟ್ ಕಾರ್ಡ್ ಅಂತಿದೆ, ಅಲ್ಲಿ ಪೋಸ್ಟ್ ಸ್ಟಾಪ್ ಅಂತಿದೆಯಲ್ಲ, ಪೋಸ್ಟ್ ಸ್ಟಾಪ್ ಅಂತಿದ್ದಲ್ಲಿ ಕೂಡ ನೀವು ಯಾವ ಟ್ರೇಡಿಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಾ, ಹೌಸ್ ಕೀಪಿಂಗ್ ಸ್ಟಾಪ್ ಇದ್ದರೆ ಹೌಸ್ ಕೀಪಿಂಗ್ ಸ್ಟಾಪ್ ಅಂತ ಬರೀರಿ. ನಿಮ್ಮ ನೇಮು, ನಿಮ್ಮ ಫಾದರ್ ನೇಮು, ನೆಕ್ಸ್ಟ್ ನಿಮ್ಮ ಅಡ್ರೆಸ್ಸು, ಪಿನ್ ಕೋಡು, ಡಿಸ್ಟಿಕ್ಕು, ಸ್ಟೇಟು ಅದನ್ನೆಲ್ಲನೂ ಕೂಡ ಫಿಲ್ಅಪ್ ಮಾಡಿಬಿಟ್ಟು ಸಿಗ್ನೇಚರ್ ಆಫ್ ಕಂಟ್ರೋಲಿಂಗ್ ಆಫೀಸರ್ ಅಲ್ಲೇನು ಕೂಡ ಸಿಗ್ನೇಚರ್ ಮಾಡುವಂಥ ಅವಶ್ಯಕತೆ ಇರಲ್ಲ. ಎರಡು ಫಾರ್ಮ್ಗೆ ಒಂದೊಂದು ಪಾಸ್ಪೋರ್ಟ್ ಸೈಜ್ ಫೋಟೋಸ್ಗಳನ್ನು ಹಚ್ಚಿರಿ. ಇದಕ್ಕೆ ಹಿಂದ್ಗಡೆ ಒಂದು SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸು, ಆಧಾರ್ ಕಾರ್ಡ್ ಜೆರಾಕ್ಸು, ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಜೆರಾಕ್ಸು, ನೆಕ್ಸ್ಟ್ ನಿಮ್ದು ಏನಾದರೂ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇದ್ದರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಜೆರಾಕ್ಸು. ನೆಕ್ಸ್ಟ್ ಅದೇ ಥರನಾಗಿ ಏನಾದರೂ ನಿಮ್ಮದು ಎಕ್ಸ್ಪೀರಿಯನ್ಸ್ ಬೇರೆ ಥರದ ಎಕ್ಸ್ಪೀರಿಯನ್ಸ್ ಟೈಪಿಂಗ್ ಟೆಸ್ಟು ಅವೆಲ್ಲ ಎಕ್ಸ್ಪೀರಿಯನ್ಸ್ ಇದ್ದರೆ ಪ್ರತಿಯೊಂದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು, ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇಂಗ್ಲೀಷ್ನಲ್ಲಿ ಇರ್ತಕ್ಕಂಥದ್ದನ್ನು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು. ಕೆಳಗಡೆ ಇದೊಂದು ಫಾರ್ಮ್ ಅಂತ ತಿಳ್ಕೊಳ್ಳಿ. ಓಕೆ, ಇದೊಂದು ಫಾರ್ಮ್ ಅಂತ ತಿಳ್ಕೊಳ್ಳಿ. ಈ ಫಾರ್ಮ್ನಲ್ಲಿ ಕೆಳಗಡೆ ನೀವು ಇದು ಜೆರಾಕ್ಸ್ ನಿಮ್ಮದು, ಇಲ್ಲಿ ಕೆಳಗಡೆ ಜಾಗ ಇರುತ್ತೆ, ಇಲ್ಲಿ ಸೆಲ್ಫ್ ಅಟೆಸ್ಟೆಡ್ ಅಂತ ಬರೆದ್ಬಿಟ್ಟು ನಿಮ್ಮ ಸಿಗ್ನೇಚರ್ನ ಮಾಡಿಕೊಡಿ. ಎಲ್ಲ ಪ್ರತಿಯೊಂದು ಜೆರಾಕ್ಸ್ಗೂ ಕೂಡ ಸೆಲ್ಫ್ ಅಟೆಸ್ಟೆಡ್ ಅಂತ ಬರೆದು ಜೆರಾಕ್ಸನ್ನು ಮಾಡಿಕೊಳ್ಳಿ. ಜೆರಾಕ್ಸ್ನಲ್ಲಿ ಸೆಲ್ಫ್ ಅಟೆಸ್ಟೆಡ್ ಅಂತ ಬರೆದು ಹಾಕಿರಿ. ನೆಕ್ಸ್ಟ್ ಹಾಕಿದಾದ್ಮೇಲೆ ಎರಡು ಫೋಟೋಸ್ ಎಕ್ಸ್ಟ್ರಾ ತೊಗೊಂಡು ಅದರ ಹಿಂದ್ಗಡೆ ನಿಮ್ಮ ನೇಮನ್ನು ಬರ್ಕೇಶಂದ ಸೊ ಅಷ್ಟು ನೀವು ಫಾರ್ಮ್ ಫಿಲ್ಅಪ್ ಮಾಡಿದ್ದನ್ನು ಜೆರಾಕ್ಸನ್ನು ತೊಗೊಂಡ್ಬಿಟ್ಟು ಸೊ ಒಂದು ಸ್ಟೆಪ್ಪಲ್ಲಿ ಹಾಕಿ ಸೊ ಈ ಥರ ಫೋಲ್ಡರ್ನ ಮಾಡ್ಕೊಳ್ಳಿ. ಈ ಥರ ಫೋಲ್ಡರ್ನ ಮಾಡಿಬಿಟ್ಟು ನಾನು ಎನ್ವಲಪ್ಪನ್ನು ಹೇಳಿದೆಯಲ್ಲ ಆ ಎನ್ವಲಪ್ನಲ್ಲಿ ಎರಡು ಫೋಟೋ ಎಕ್ಸ್ಟ್ರಾ ತೊಗೊಂಡ್ಕೇಶಂದ ಅದರಲ್ಲಿ ಎನ್ವಲಪ್ನಲ್ಲಿ ಹಾಕಿರಿ. ಎನ್ವಲಪ್ನಲ್ಲಿ ಹಾಕಿದ ನಂತರ ಆ ಎನ್ವಲಪ್ಪಿಗೆ ದೊಡ್ಡದೇನಿರ್ತಲ್ಲ ಆ ದೊಡ್ಡದು ಎನ್ವಲಪ್ಪಿಗೆ 20 ರೂಪಾಯಿ ಸ್ಟ್ಯಾಂಪನ್ನು ಹಚ್ಚಿರಿ. ಪೋಸ್ಟ್ ಆಫೀಸ್ನಲ್ಲಿ ಮಾತ್ರ ಸಿಗ್ತದೆ. 20 ರೂಪಾಯಿ ಸ್ಟ್ಯಾಂಪ್, 5 ರೂಪಾಯಿದಿದ್ದರೆ 4 ತೊಗೊಳ್ಳಿ, 2 ರೂಪಾಯಿದಿದ್ದರೆ ನಿಮ್ಗೆ 2 ರೂಪಾಯಿಗಂದ್ರು ಟೋಟಲಿ ತೊಗೊಂಡ್ರೆ 20 ರೂಪಾಯಿ ಸ್ಟ್ಯಾಂಪ್ ಆಗಬೇಕು. 20 ರೂಪಾಯಿದ ಹೊರಗಿಂದ ಕಚ್ಚಿರಿ. ಒಳಗಡೆ ನೀವು ಎನ್ವಲಪ್ಪನ್ನು ಹಾಕ್ತಿರಲ್ಲ ಸಣ್ಣದನ್ನು, ಆ ಎನ್ವಲಪ್ನಲ್ಲಿ ಏನೂ ಕೂಡ ಹಾಕುವಂತಿಲ್ಲ, ಜಸ್ಟ್ ನೀವು ಫಿಲ್ಅಪ್ ಮಾಡಿಬಿಟ್ಟು ಅದನ್ನ ಒಳಗಡೆ ಹಾಕಬೇಕು. ಅದರಲ್ಲಿ 10 ರೂಪಾಯಿ ಸ್ಟ್ಯಾಂಪನ್ನು ಹಚ್ಚಬೇಕು. ಅದು 2 ರೂಪಾಯಿದಿದ್ರು ಓಕೆ, 5 ರೂಪಾಯಿದಿದ್ರು ಟೋಟಲಿ 10 ರೂಪಾಯಿ ಸ್ಟ್ಯಾಂಪನ್ನು ಅದಕ್ಕೆ ಹಚ್ಚಿಬಿಟ್ಟು ಸೊ ಇವತ್ತೇ ಹಾಕೋರಿದ್ರಪ್ಪ ಅಂದರೆ ಸಡನ್ನಾಗಿ ಹೋಗಿ ನಿಮ್ಮ ನಿಯರೆಸ್ಟ್ ಆಗಿರ್ತಕ್ಕಂಥ ಪೋಸ್ಟ್ ಆಫೀಸ್ನಲ್ಲಿ ಅಂತಲ್ಲ ಸೊ ಹಳ್ಳಿಗಳಿರ್ತಕ್ಕಂಥದ್ದಲ್ಲಿ ಹಾಕಕ್ಕೆ ಹೋಗ್ಬೇಡ್ರಿ. ಮೇನ್ ಬ್ರ್ಯಾಂಚ್ ಎಲ್ಲಿ ಇರ್ತದಲ್ಲ ಸೊ ಜಾಸ್ತಿ ಆ ಸಿಟಿಯಲ್ಲಿ ಇರ್ತಕ್ಕಂಥ ಮೇನ್ ಬ್ರ್ಯಾಂಚಿಗೆ ಹೋಗಿ ಅರ್ಜಿಯನ್ನು ಅದನ್ನೇನು ಪೋಸ್ಟ್ ಮಾಡಿದ್ರಪ್ಪ ಅಂದರೆ ಅದು ಆರ್ಡಿನರಿ ಪೋಸ್ಟನ್ನು ಮಾಡಬೇಕು, ಇಲ್ಲಾಂದರೆ ನಾರ್ಮಲ್ ಪೋಸ್ಟನ್ನು ಮಾತ್ರ ಮಾಡಬೇಕು. ನೀವೇನಾದರೂ ಸ್ಪೀಡು ಮತ್ತು ರಿಜಿಸ್ಟರ್ ಪೋಸ್ಟ್ ಮಾಡಿದ್ರಪ್ಪ ಅಂದರೆ ಅದು ರಿಜೆಕ್ಟ್ ಆಗುತ್ತೆ, ನಾರ್ಮಲ್ ಪೋಸ್ಟನ್ನೇ ಹೋಗಬೇಕಾಗುತ್ತೆ. ಪ್ರತಿಯೊಬ್ಬರು ಕೂಡ ಪೋಸ್ಟನ್ನು ಮಾಡೋರಿದ್ರೆ ಇವತ್ತೇ ಹೋಗಿ ಈ ಅಪ್ಲಿಕೇಶನನ್ನು ಹಾಕೊಳ್ಳಿ. ಸೊ ಇದಕ್ಕೆ ಯಾರೆಲ್ಲ ಅರ್ಜಿಗಳನ್ನ ಈಗಲೇನೋ ಸಲ್ಲಿಸಿದ್ರಲ್ಲ, ಸರ್ ನಾನೊಂದು ಸ್ವಲ್ಪ ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಹಾಕಿಲ್ಲ, ನೆಕ್ಸ್ಟ್ ಅದೇ ಥರನಾಗಿ 2 ಫೋಟೋಗಳನ್ನು ಹಾಕಿಲ್ಲ, ಇಂಥವ್ರು ಏನಾಯ್ತಿದ್ದೀರಲ್ಲ ಸೊ ಬರ್ತದ ಅಡ್ಮಿಟ್ ಕಾರ್ಡ್ ಬಗ್ಗೆ ಏನೂ ಕೂಡ ಡೌಟನ್ನು ಪಡಬೇಡ್ರಿ. ನಿಮ್ದು ಹೋಗಿ ರೀಚ್ ಆಗಿತ್ತಪ್ಪ ಅಂದರೆ ಸೊ ನೀವು ಎನ್ವಲಪ್ಪನ್ನು ಕೊಟ್ಟಿರ್ತಿರಲ್ಲ ಅದ್ರ ಮೇಲೆ ಡಿಪೆಂಡ್ ಅಪ್ಪಣ್ಣ ನಿಮ್ಮದು ಅಡ್ಮಿಟ್ ಕಾರ್ಡ್ ಬರುವಂಥ ಸಾಧ್ಯತೆ ಇರ್ತದೆ. ಓಕೆ, ಯಾರೆಲ್ಲ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿದ್ದೀರಿ, ಈ ಸಿ ಗ್ರೂಪ್ ಹುದ್ದೆಗೆ ಯಾರೆಲ್ಲ ಅಪ್ಲಿಕೇಶನ್ಗಳನ್ನು ಹಾಕಿದಿರಲ್ಲ ಸೊ ಪ್ರತಿಯೊಬ್ಬರು ಕೂಡ ಎಸ್ ಅಂತ ಕಮೆಂಟನ್ನು ಪ್ರತಿಯೊಬ್ಬರು ಕೂಡ ಎಸ್ ಅಂತ ಕಮೆಂಟ್ ಹಾಕಿರಿ. ಓಕೆ, ನಮ್ಮ ಕರ್ನಾಟಕದಲ್ಲಿ ಕೂಡ ಸಿವಿಲಿಯನ್ ಪೋಸ್ಟಿಗೆ ಪರ್ಮನೆಂಟ್ ಆಗಿರ್ತಕ್ಕಂಥ ಹುದ್ದೆಗೆ ಇಷ್ಟು ಜನ ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ. ಸೊ ಇಷ್ಟು ಸ್ಟೂಡೆಂಟ್ಗಳಿಗೆ ನಾನು ಇನ್ನೂ ಏನು ನನ್ನ ಕೈಲಾದಷ್ಟು ಏನೆಲ್ಲ ಹೆಲ್ಪ್ ಮಾಡಬೇಕು, ಇದರ ಎಕ್ಸಾಮ್ ಸಿಲೆಬಸ್ಸನ್ನು ಯಾವ ಥರ ಇವರು ಸ್ಟಡಿ ಮಾಡಬೇಕು, ನೆಕ್ಸ್ಟ್ ಇದರ ಟ್ರೇಡ್ ಟೆಸ್ಟ್ ಏನಿರುತ್ತೆ, ಇದು ಎಕ್ಸಾಮ್ ಸೆಂಟರ್ ಎಲ್ಲಿರ್ತದೆ, ಸೊ ಇದರ ಅಡ್ಮಿಟ್ ಕಾರ್ಡ್ ಯಾವಾಗ ಬರ್ಬೋದು, ಪ್ರತಿ ಒಂದು ಅಪ್ಡೇಟನ್ನು ಸೊ ಯಾವುದೇ ಎನಿ ಟೈಮ್ ಅಪ್ಡೇಟ್ ಬರಲಿಲ್ಲ. ಸೊ ಅಪ್ಲಿಕೇಶನನ್ನು ಹಾಕಿದ್ದೀರಿಯಪ್ಪ ಅಂತಂದರೆ ಸೊ ಅದ್ರ ಬಗ್ಗೆ ನೋಡ್ಕೊಳ್ಳಿಲ್ಲಪ್ಪ ಅಂತಾರೆ ಏನು ಕೂಡ ಪ್ರಯೋಜನ ಇಲ್ಲ. ಹೇಳ್ತಾ ಇದ್ದೀನಿ ತಾನೇ, ಅಪ್ಲಿಕೇಶನ್ನ ಹಾಕಿಬಿಟ್ಟು ಕೂತ್ಕೊಂಡ್ರೆ ಯಾರನ್ನೂ ಕೂಡ ಆಗೋದಿಲ್ಲ. ಸೊ ಹಾಕಿದ್ದನ್ನು ಯಾವಾಗ ಅಡ್ಮಿಟ್ ಕಾರ್ಡ್ ಬರ್ತದೆ, ಸೊ ಯಾವಾಗ ನಾವು ಅದಕ್ಕೆ ರೆಡಿ ಆಗಬೇಕು, ಸೊ ಫಿಸಿಕಲಿ ಏನಿರ್ತದೆ ಇದಕ್ಕೆ ಯಾವುದೇ ಥರದಂಥ ಹೈಟ್ ಕೂಡ ಇರೋದಿಲ್ಲ, ಜಸ್ಟ್ ನಾರ್ಮಲಿ ರನ್ನಿಂಗ್ ಇರ್ಬೋದು. ರನ್ನಿಂಗ್ ಇದ್ದಾಗ ಸೊ ಈ ನೋಟಿಫಿಕೇಷನ್ದಲ್ಲಿ ಏನೂ ಕೂಡ ಕೊಟ್ಟಿಲ್ಲ. ಸೊ ನಾನು ಬಂದ ತಕ್ಷಣ ಎನಿ ಟೈಮ್ ಇದ್ರ ಬಗ್ಗೆ ಸಪೋರ್ಟನ್ನು ಮಾಡ್ತಿರ್ತೀನಿ. ಪ್ರತಿಯೊಬ್ಬರು ಕೂಡ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಪ್ರತಿಯೊಬ್ಬರು ಕೂಡ ಕಮೆಂಟನ್ನು ಹಾಕ್ರಿ. ಓಕೆ, ನಾವು ಕೊಡ್ತಿರ್ತಕ್ಕಂಥ ಮಾಹಿತಿಯಾಗಿರಲಿ ಯಾವುದೇ ಒಂದು PDF ಏನೋ ಇನ್ಫಾರ್ಮೇಷನ್ ಬೇಕಾಗಿತ್ತಪ್ಪ ಅಂದರೆ ಕೆಳಗಡೆ ಕಾಣ್ತಿರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ SSI ಪ್ಯಾರಾಮಿಲಿಟರಿ ಅಂತ ಹೇಳಿಸಂತ ಟೆಲಿಗ್ರಾಮ್ ಇದೆ, ಅಲ್ಲಿ ಹೋಗಿ ಜಾಯ್ನ್ ಆಗಿ ಈ PDF ಕೂಡ ಅಲ್ಲಿ ಶೇರ್ ಮಾಡಿರ್ತೀನಿ.
ಓಕೆ, ನಾವು ಕೊಡ್ತಿರ್ತಕ್ಕಂಥ ಇನ್ಫಾರ್ಮೇಷನ್ ಏನಾದರೂ ಸರಿಯಾಗಿದ್ದರೆ, ಸೊ ಇಷ್ಟ ಆಗಿದ್ರೆ, ಸೊ ಹೆಲ್ಪ್ಫುಲ್ ಆಗ್ತಿದ್ರೆ ಮಾತ್ರ, ನಿಮ್ಗೆ ಯೂಸ್ ಆಗ್ತಿದ್ರೆ ಮಾತ್ರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ. ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೆ ಕೂಡ ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮಾಡಿ ಪ್ರತಿಯೊಂದರಲ್ಲಿ ಕೂಡ ಈ ವಿಡಿಯೋನ ಶೇರ್ ಮಾಡಿಕೊಡ್ರಿ. ಕೆಳಗಡೆ ಕಾಣ್ತಿದ್ರೆ ನೋಡ್ಕೊಡ್ರಿ, ಈ ಸಬ್ಸ್ಕ್ರೈಬ್ ಬಟನ್ನ ಇದನ್ನು ಒತ್ಕೊಂಡ್ರೆ ಮಾತ್ರ ನೀವು ಯಾವುದೇ ಒಂದು ಆಫೀಸಿಯಲ್ ವೆಬ್ಸೈಟಿಗೆ ಹೋಗಿ ವಿಸಿಟ್ ಕೊಡುವಂಥ ಅವಶ್ಯಕತೆನೇ ಇರೋದಿಲ್ಲ. ಪ್ರತಿಯೊಂದು ಮಾಹಿತಿಯನ್ನು ಅಚ್ಚುಕಟ್ಟಾಗಿ ನೀವು 7th ಹಿಡಿದು ಡಬಲ್ ಡಿಗ್ರಿ ಕಂಪ್ಲೀಟ್ ಆಗಿದ್ರು ಕೂಡ ಯಾವುದೇ ಒಂದು ನೋಟಿಫಿಕೇಶನ್ ಆಗಿರಲಿ, ರಿಸಲ್ಟ್ ಆಗಿರಲಿ, ಅಡ್ಮಿಟ್ ಕಾರ್ಡ್ ಆಗಿರಲಿ, ಪ್ರತಿಯೊಂದು ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಾಯಂಕಾಲ ಅಥವಾ ಮಾರ್ನಿಂಗ್ ಪ್ರತಿಯೊಂದು ಅಪ್ಡೇಟನ್ನು ಬರ್ತಾನೆ ಇರ್ತದೆ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.